ಕಾಂಗ್ರೆಸ್ ಪಾಳಿಯ. ಕಾಂಗ್ರೆಸ್ ನಾಯಕರ ಕೈ ಸುಡುತ್ತಿದ್ದಾಳೆ ಮಧುಬಾಳೆ. ವರಿಷ್ಠರ ಅಂಗಳದಲ್ಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣದ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ. ಖರ್ಗೆ ಸಿಎಂಗೆ ದೂರು ನೀಡಿ ಸೈಲೆಂಟ್ ಆಗ್ಬಿಟ್ರ ಕೆಎನ್ ರಾಜಣ್ಣ. ಗುರುವಾರ ದೂರು ನೀಡ್ತೀನಿ ಅಂತ ಹೇಳಿದ್ದಾರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಮತ್ತೊಂದು ವಿಚಾರ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಹನಿ ಟ್ರ್ಯಾಪ್ ಕಹಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಸಂಸದರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರ ಜೊತೆ ಸುದೀರ್ಘವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಮಾಹಿತಿ ಕಲೆ ಹಾಕಿದ್ದಾರಂತೆ. ರಾಜಣ್ಣ ಹೇಳಿಕೆ ಬೆನ್ನಲ್ಲೇ ಮಾಹಿತಿ ಪಡೆದುಕೊಂಡಿದ್ದಾರೆ ಅಮಿತ್ ಶಾ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಎಲ್ಲರಿಗೂ ಏನಿದೆ ಅಂತಂದ್ರೆ ಇದು ಸೆಂಟ್ರಲ್ ಅಥವಾ ಅಂದ್ರೆ ಇದೊಂದು ಒಂದು ರಾಜ್ಯ ಸರ್ಕಾರಗಳನ್ನ ಅಥವಾ ವಿಪಕ್ಷಗಳನ್ನ, ಯಾಕಂದ್ರೆ ಬಿಜೆಪಿಗೆ ಕಾಂಗ್ರೆಸ್ ವಿಪಕ್ಷ ಅಲ್ವಾ, ಹಣಿಯೋಕೆ ಇದು ಬಹಳ ಒಳ್ಳೆ ಅವಕಾಶಗಳಿದ್ದಿರಬಹುದು. ಆದ್ರೆ ಈಗ ಇವರು ಅಲ್ಲಿ ಭೇಟಿಯಾಗಿದ್ದಾರೆ, ಮತ್ತೊಂದಾಗಿದ್ದಾರೆ. ನಿಮ್ಗೇನು ಗೊತ್ತಾ, ಇಲ್ಲೊಂದು ದೊಡ್ಡ ತೊಡಕು ಬರ್ತದೆ ಶ್ರುತಿ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಥ ಶಿಕ್ಷೆ ಅಂತ ಇಲ್ಲ. ಎಲ್ಲಿ ಬರುತ್ತೆ ಹನಿ ಟ್ರ್ಯಾಪ್ ವಿಚಾರ ಈಗ ಅಂತಂದ್ರೆ, ಇಲ್ಲಿ ಆ ಹೆಣ್ಣು ಮಗಳು ನನ್ನನ್ನ ಬ್ಲಾಕ್ ಮೇಲ್ ಮಾಡಿದ್ರು ಇವರು ಅಂತ ಹೇಳಿದ್ರೆ ಕಂಪ್ಲೇಂಟ್ಗೆ ಅವಕಾಶ ಇದೆ. ಈಗ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಅವರ ಪ್ರವೃತ್ತಿಗಳನ್ನು ನೋಡಿದಾಗ ಇಬ್ಬರಿಗೂ ಗೊತ್ತಿದ್ದೆ ಆದಂಗಿದೆ. ಆ ನಂತರ ಆಕೆ ಕಂಪ್ಲೇಂಟ್ ಕೊಡ್ತಾಳೆ, ನನ್ನ ವಿರುದ್ಧ ಹಿಂಗಾಗಿದೆ ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷ ಅವಕಾಶವನ್ನು ಕೊಡಲಾಗಿದೆ. ಈಗ ಹನಿ ಟ್ರ್ಯಾಪ್ ಆರೋಪ ಮಾಡ್ತಾ ಇದ್ದಾರೆ, ನನ್ನ ಹನಿ ಟ್ರ್ಯಾಪ್ ಇವ್ರು ಹೇಳಿದ್ರೆ ಏನು ಪ್ರಯೋಜನ, ನೀನ್ ಯಾಕೆ ಸಿಕ್ಕಾಕೊಂಡೆ ಅಂತ ಕೇಳ್ತಾರೆ. ಆಮೇಲೆ ಹನಿ ಟ್ರ್ಯಾಪ್ಗೆ ಇದಿಲ್ಲ. ಆಮೇಲೆ ನಾನು ಇದನ್ನು ಸ್ವಲ್ಪ ಓವರ್ ಮಾತಾಡ್ತಿದ್ರೆ ಇಲ್ಲ ಅಂತ ಇದ್ರೆ ಕ್ಷಮಿಸ್ಬಿಡಿ. ರಾಜಕಾರಣದಲ್ಲಿ ಅದು ಒಂದು ತಂತ್ರಗಾರಿಕೆ ಅಂತೆ. ನೀನು ಕೆಡ್ಡಾಕೆ ಹೆಂಗ್ ಬೇಕಿದ್ರೆ ಕೆಡಬಹುದು. ನಿನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡೋದು. ಫಾರ್ ಎಕ್ಸಾಂಪಲ್ ಕೆಂಗಲ್ ಹನುಮಂತಯ್ಯ ಯಾವುದು ನಮ್ಮ ವಿಧಾನಸೌಧ ಕಟ್ಟಿಸಿದ್ರು, ಆಯ್ತಾ. ಎಸ್.ಎಂ. ಕೃಷ್ಣ ಒಮ್ಮೆ ಹೇಳ್ತಾರೆ, ಅವರ ಮೇಲೆ ನಾವು ಭ್ರಷ್ಟಾಚಾರದ ಆರೋಪ ಮಾಡಿದ್ವಿ ಅಂತ. ಅವ್ರ ಪಾಪ ಏನು ಮಾಡಿರಲಿಲ್ಲ, ನಮಗೆಲ್ಲರಿಗೂ ಗೊತ್ತು ಅವ್ರೇನು ಮಾಡಿಲ್ಲ ಅಂತ ಹೇಳಿ. ನಮಗೆ ವಿಧಿ ಇಲ್ಲ, ನಾವು ಮಾಡಬೇಕಾಯ್ತು ಅಂತ ಹೇಳಿ, ಆಯ್ತಾ. ಈ ಕಾನೂನು ಏನ್ ಹೇಳುತ್ತೆ ಇದಕ್ಕೆ? ಈಗ ಸೆಂಟ್ರಲ್ ಇದಕ್ಕೆ ಇನ್ವಾಲ್ವ್ ಅಂದ್ರೆ ಇದು ಒಂದು ಒಳ್ಳೆ ಕಾನೂನಿನ ಚರ್ಚೆ ಕೂಡ. ಮೊದಲೆಲ್ಲ ಅಂದ್ರೆ ಒಂದು ಚರ್ಚೆಗಳಾಗಬೇಕಿದೆ. ಈ ಹನಿ ಟ್ರ್ಯಾಪ್ ಆದಾಗ ಇದನ್ನ ಕೇಸ್ ತರ ಮಾಡಕ್ಕಾಗತ್ತಾ, ಇದಕ್ಕೆ ಇದೇ ಕಾನೂನು ನೋಡಿ. ಕೆಲವು ಈ ಕಾನೂನಲ್ಲಿ ಬದಲಾವಣೆಗಳು ತರಬೇಕು ಅಂತಂದ್ರೆ ಈ ತರ ಆಗಬೇಕು. ಈಗ IAS IPS ಆಫೀಸರ್ಗಳು ಭ್ರಷ್ಟಾಚಾರ ಸಿಲ್ಕಾಕೊಂಡ್ರು. ಈಗ ಒಬ್ಬ IAS ಆಫೀಸರ್ 100 ಕೋಟಿ, IPS ಆಫೀಸರ್ IAS 100 ಕೋಟಿ ಭ್ರಷ್ಟಾಚಾರದ 100 ಕೋಟಿ ತಗೊಂಡ ಒಬ್ಬನಿಂದ ಸಿಕ್ಕಾಕೊಂಡ, ಅವನ ವಿರುದ್ಧ ತನಿಖೆ ಆಗಬೇಕಾ ಆಗಬಾರ್ದ? ಆಗುದಿಲ್ಲ, ಪ್ರೋಸೆಸ್ ಇದೆ. ನೀವು ಬಂದ್ಬಿಟ್ಟು ಬರ ಇಲ್ಲಿ 100 ಕೋಟಿ ಕೊಟ್ಟಿದ್ದಾನೆ ಆಗಲ್ಲ ಅಂತ. IAS ನದೊಂದು ಇದಿದೆ, UPSC ವಲ ಇದೆ. ಅವ್ರು ಹೇಳ್ಬೇಕು ಮಾಡ್ಬೇಕಾ ಮಾಡಬಾರ್ದ ಅಂತ. ಅದು ಯಾರು ಮಾಡಿದ್ದು? ಬ್ರಿಟಿಷರ ಕಾಲದಲ್ಲಿ ಮಾಡಿದ್ದು. ಯಾಕೆ ಬ್ರಿಟಿಷರ ಕಾಲದಲ್ಲಿ ಮಾಡಿದ್ರು? ನಾನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ನೀವೊಬ್ಬ ಬ್ರಿಟಿಷರ ಕಾಲದಲ್ಲಿದ್ದಂತ ಒಬ್ಬ ಅಧಿಕಾರಿ. ನಾನ್ ನಿಮ್ಗೆ ಏನು ನಿಮ್ಮ ಮೇಲೆ ಆರೋಪ ಮಾಡ್ತೀನಿ, ಇವ್ನು ಹಿಂಗ್ ಮಾಡ್ದ ಅಂತೇಳಿ. ಆರೋಪಕ್ಕೆ ಮಾತ್ರ ಸೀಮಿತ. ಯಾಕಂದ್ರೆ ನಾನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ನೀವು ಅಧಿಕಾರದಲ್ಲಿರೋರು ಬ್ರಿಟಿಷ್ ಕಾಲದಲ್ಲಿ. ಇವನು ಯಾವನು ನಿನ್ಗೆ ಆರೋಪ ಮಾಡ್ಲಿಕ್ಕೆ? ಇವನ ಆರೋಪಕ್ಕೆ ಮಹತ್ವ ಇಲ್ಲ, ನೀವು ಇವರನ್ನ ಮುಟ್ಟಂಗಿಲ್ಲ ಅಂತೇಳಿ ಕಾನೂನು. ನಾವು ಅದನ್ನು ಬದಲಾವಣೆ ಮಾಡಲೇ ಇಲ್ಲ ಇಲ್ಲಿ ತನಕ, ಹಂಗೇ ಇದ್ದೀವಿ. ಇತ್ತೀಚೆಗೆ ಕೆಲವು ಘಟನಾವಳಿಗಳೆಲ್ಲ ಆಯ್ತಲ್ಲ ಇದನ್ನು. ಸೊ ಇದು ಎಷ್ಟು ಫಲಪ್ರದವಾಗುತ್ತೆ ಇದ್ರ ಬಗ್ಗೆ ಚರ್ಚೆ ಆಗಲಿ. ನನಗೆ ವೆರಿ ಇಂಟ್ರೆಸ್ಟಿಂಗ್ ಇದೆ. ಹೋಮ್ ಮಿನಿಸ್ಟರ್ಗೆ ಹೋದ್ರೆ ಅವ್ರಿಗೆ ಏನಾದ್ರು ಈಗ ರಾಜಣ್ಣನೇ ಹೇಳಿದ್ರು, ನಮ್ಮ ಶ್ರೀಪಾದ್ ಬಹಳ ಅತ್ಯದ್ಭುತವಾದಂತಹ ಒಂದು ಚಿಟ್ಚಾಟ್ ಮಾಡಿದ್ರು. ಶ್ರೀಪಾದ್ ಯಾರ್ದು? ರಾಜಣ್ಣ ಮತ್ತು ರಾಜಣ್ಣ ಮಗ ಎಲ್ಲೂ ಸಿಗ್ಲಿಲ್ಲ, ನಮ್ದು ಎಕ್ಸ್ಕ್ಲೂಸಿವ್. ಆಗ ಅವ್ರು ಹೇಳ್ತಾರೆ, ಸರ್ ಸಿಬಿಐಗೆ, ಅಲ್ಲೇ ಹೇಳ್ತಾರೆ ಅವರು ಸಿಬಿಐಗೆ ಕೊಡ್ಬೇಕು. ಬಿಜೆಪಿ ಅವ್ರು ಹೇಳ್ತಾರೆ ಅಂತೇಳಿ ಹಂಗೆಲ್ಲ ಕೊಡಕ್ಕಾಗತ್ತಾ ಅಂತೇಳಿ. ಇಲ್ಲಿ ಹೋರಾಟ ಮಾಡಬೇಕಾಗಿರೋದು ಬಿಜೆಪಿ ಏನಪ್ಪಾ ಅಂತಂದ್ರೆ, ಬಿಜೆಪಿ ಅವರಿಗೆ ಹೋರಾಟ ಮಾಡಕ್ಕೆ ಬರ್ತಾ ಇಲ್ಲ. ಯಾಕೆ ನಿಮ್ಮ ಮೇಲೆ ಆರೋಪ ಬಂದಂದ್ರೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ? ಅದ್ರ ಹೋರಾಟ ಮಾಡಿ, ಸುಮೋಟೋ ಕೇಸ್ ದಾಖಲಿಸಿಂದ ಹೋರಾಟ ಮಾಡಿ, ಕಮಿಷನರ್ ಮುಂದೆ ಹೋರಾಟ ಮಾಡಿ, ಸ್ಪೀಕರ್ ಮನೆ ಮುಂದೆ ಹೋರಾಟ ಮಾಡಿ. ಇದು ಮಾಡ್ತಾನೆ ಇಲ್ಲ ನೀವು. ಹೌದೌದು, ರಾಜೀನಾಮೆ ಕೊಡ್ಬೇಕು. ಹೌದ್ರಿ, ಅಲ್ಲಲ್ಲ, ಅವ್ರು ರಾಜೀನಾಮೆ ಮಾಡ್ಬೇಕು, ಅವರು ರಾಜೀನಾಮೆ ಕೊಡ್ಬೇಕು, ಮತ್ತೆ ಇವರು ರಾಜೀನಾಮೆ ಕೊಡ್ಬೇಕು. ಹೌದೆಲ್ಲ ರಾಜೀನಾಮೆ ಕೊಟ್ಟಾಗ ನಿಮ್ಗೆ ಹಿಂಗೆ ತಟ್ಟೆಯಲ್ಲಿ ಬಂದು ಕೊಡ್ತಾರೆ. ಹೋರಾಟ ಮಾಡ್ರಿ. ಎಂತ ಅದ್ಭುತ ಅವಕಾಶ ರಾಜ್ಯ ಬಿಜೆಪಿಗೆ, ಎಂಥ ಅದ್ಭುತ ಅವಕಾಶ. ನೀವು ಒಂದೇ ಪಾಯಿಂಟ್ ಇಟ್ಕೋಬೇಕಾಗಿರೋದು, ಬೇರೆ ಯಾವುದೇ ಪಾಯಿಂಟ್ ಬರೋದಿಲ್ಲ.
ನಿಮ್ಮ ಮೇಲೆ ಈ ತರ ಬ್ಲಾಕ್ ಮೇಲ್ ಅಥವಾ ಹನಿ ಟ್ರ್ಯಾಪ್ ಆದ್ರೆ ಕಂಪ್ಲೇಂಟ್ ಯಾಕೆ ಕೊಡ್ತಿಲ್ಲ ರಾಜಣ್ಣ? ಸಾಕ್ಷಿಗಳಿದೆ ಅಂತ ಬೇರೆ ಹೇಳಿದ್ರು. ಯಾಕೆ ಕೊಡ್ತಿಲ್ಲ? ಒಂದು ವೇಳೆ ಐ ಡೋಂಟ್ ನೋ, ನಾನು ಮೊನ್ನೆ ಡೇ ಒನ್ಗೆ ನಾನು ಹೇಳಿದಷ್ಟೇ, ಯಾರು ಹನಿ ಟ್ರ್ಯಾಪ್ ಮಾಡೋಕೆ ಬಂದ್ರಂತೆ ಅವರನ್ನೆಲ್ಲ ಗೃಹ ಬಂಧನದಲ್ಲಿ ಇಟ್ಟಿದ್ದಾರಂತೆ. ಗೃಹ ಬಂಧನದಲ್ಲಿ ಇಟ್ಟಿದ್ದರೆ ರೈಟ್ಸ್ ಇದೆಯಾ ಅದರ ಬಗ್ಗೆ ಹೋರಾಟ ಮಾಡಿ, ಅವ್ರು ಹೊರಗೆ ಬರ್ಲಿ, ಅವರನ್ನ ಮಾತಾಡಿಸಿ ಅಥವಾ ಮೀಡಿಯಾ ಮುಂದೆ ತಗೊಂಬನ್ನಿ. ಅದು ಏನೂ ಇಲ್ಲ, ನೀವು ಕೂತಲ್ಲಿ ಹಿಂಗೆಲ್ಲ ಕಾಲೆಲ್ಲ ಆಡಿಸ್ಕೊಂಡು ಅವ್ರ ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಪಾಳಿಯ ಕಾಂಗ್ರೆಸ್ ನಾಯಕರ ಕೈ ಸುಡುತ್ತಿದ್ದಾಳೆ ಮಧುಬಾಳೆ. ವರಿಷ್ಠರ ಅಂಗಳದಲ್ಲೂ ಕೂಡ ಹನಿ ಟ್ರ್ಯಾಪ್ ಪ್ರಕರಣದ ದೊಡ್ಡ ಮಟ್ಟದ ಸದ್ದು ಸುದ್ದಿಗೆ ಕಾರಣ ಆಗ್ತಾ ಇದೆ. ಖರ್ಗೆ ಸಿಎಂಗೆ ದೂರು ನೀಡಿ ಸೈಲೆಂಟ್ ಆಗ್ಬಿಟ್ರ ಕೆಎನ್ ರಾಜಣ್ಣ. ಗುರುವಾರ ದೂರು ನೀಡ್ತೀನಿ ಅಂತ ಹೇಳಿದ್ದಾರೆ ಸಹಕಾರ ಸಚಿವ ಕೆಎನ್ ರಾಜಣ್ಣ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪಿಐಎಲ್ ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ಮತ್ತೊಂದು ವಿಚಾರ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವ ಹನಿ ಟ್ರ್ಯಾಪ್ ಕಹಾನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಸಂಸದರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಬೊಮ್ಮಾಯಿ ಸೇರಿದಂತೆ ಹಲವು ನಾಯಕರ ಜೊತೆ ಸುದೀರ್ಘವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿ ಮಾಹಿತಿ ಕಲೆ ಹಾಕಿದ್ದಾರಂತೆ. ರಾಜಣ್ಣ ಹೇಳಿಕೆ ಬೆನ್ನಲ್ಲೇ ಮಾಹಿತಿ ಪಡೆದುಕೊಂಡಿದ್ದಾರೆ ಅಮಿತ್ ಶಾ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಂದ್ರೆ ಎಲ್ಲರಿಗೂ ಏನಿದೆ ಅಂತಂದ್ರೆ ಇದು ಸೆಂಟ್ರಲ್ ಅಥವಾ ಅಂದ್ರೆ ಇದೊಂದು ಒಂದು ರಾಜ್ಯ ಸರ್ಕಾರಗಳನ್ನ ಅಥವಾ ವಿಪಕ್ಷಗಳನ್ನ, ಯಾಕಂದ್ರೆ ಬಿಜೆಪಿಗೆ ಕಾಂಗ್ರೆಸ್ ವಿಪಕ್ಷ ಅಲ್ವಾ, ಹಣಿಯೋಕೆ ಇದು ಬಹಳ ಒಳ್ಳೆ ಅವಕಾಶಗಳಿದ್ದಿರಬಹುದು. ಆದ್ರೆ ಈಗ ಇವರು ಅಲ್ಲಿ ಭೇಟಿಯಾಗಿದ್ದಾರೆ, ಮತ್ತೊಂದಾಗಿದ್ದಾರೆ. ನಿಮ್ಗೇನು ಗೊತ್ತಾ, ಇಲ್ಲೊಂದು ದೊಡ್ಡ ತೊಡಕು ಬರ್ತದೆ ಶ್ರುತಿ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಥ ಶಿಕ್ಷೆ ಅಂತ ಇಲ್ಲ. ಎಲ್ಲಿ ಬರುತ್ತೆ ಹನಿ ಟ್ರ್ಯಾಪ್ ವಿಚಾರ ಈಗ ಅಂತಂದ್ರೆ, ಇಲ್ಲಿ ಆ ಹೆಣ್ಣು ಮಗಳು ನನ್ನನ್ನ ಬ್ಲಾಕ್ ಮೇಲ್ ಮಾಡಿದ್ರು ಇವರು ಅಂತ ಹೇಳಿದ್ರೆ ಕಂಪ್ಲೇಂಟ್ಗೆ ಅವಕಾಶ ಇದೆ. ಈಗ ರಮೇಶ್ ಜಾರಕಿಹೊಳಿ ವಿಚಾರದಲ್ಲಿ ಅವರ ಪ್ರವೃತ್ತಿಗಳನ್ನು ನೋಡಿದಾಗ ಇಬ್ರಿಗೂ ಗೊತ್ತಿದ್ದೆ ಆ ದಂಗಿದೆ. ಆ ನಂತರ ಆಕೆ ಕಂಪ್ಲೇಂಟ್ ಕೊಡ್ತಾಳೆ, ನನ್ನ ವಿರುದ್ಧ ಹಿಂಗಾಗಿದೆ ಅಂತ ಹೇಳಿ. ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷ ಅವಕಾಶವನ್ನು ಕೊಡಲಾಗಿದೆ. ಈಗ ಹನಿ ಟ್ರ್ಯಾಪ್ ಆರೋಪ ಮಾಡ್ತಾ ಇದ್ದಾರೆ, ನನ್ನ ಹನಿ ಟ್ರ್ಯಾಪ್ ಇವರು ಹೇಳಿದ್ರೆ ಏನು ಪ್ರಯೋಜನ, ನೀನ್ ಯಾಕೆ ಸಿಕ್ಕಾಕೊಂಡೆ ಅಂತ ಕೇಳ್ತಾರೆ. ಆಮೇಲೆ ಹನಿ ಟ್ರ್ಯಾಪ್ಗೆ ಇದಿಲ್ಲ. ಆಮೇಲೆ ನಾನು ಇದನ್ನು ಸ್ವಲ್ಪ ಓವರ್ ಮಾತಾಡ್ತಿದ್ರೆ ಇಲ್ಲ ಅಂತ ಇದ್ರೆ ಕ್ಷಮಿಸ್ಬಿಡಿ. ರಾಜಕಾರಣದಲ್ಲಿ ಅದು ಒಂದು ತಂತ್ರಗಾರಿಕೆ ಅಂತ. ನೀನು ಕೆಡ್ಡಾಕೆ ಹೆಂಗ್ ಬೇಕಿದ್ರೆ ಕೆಡಬಹುದು. ನಿನ್ ಮೇಲೆ ಭ್ರಷ್ಟಾಚಾರ ಆರೋಪ ಮಾಡೋದು. ಫಾರ್ ಎಕ್ಸಾಂಪಲ್ ಕೆಂಗಲ್ ಹನುಮಂತಯ್ಯ ಯಾವುದು ನಮ್ಮ ವಿಧಾನಸೌಧ ಕಟ್ಟಿಸಿದ್ರು, ಆಯ್ತಾ. ಎಸ್.ಎಂ. ಕೃಷ್ಣ ಒಮ್ಮೆ ಹೇಳ್ತಾರೆ, ಅವರ ಮೇಲೆ ನಾವು ಭ್ರಷ್ಟಾಚಾರದ ಆರೋಪ ಮಾಡಿದ್ವಿ ಅಂತ. ಅವ್ರ ಪಾಪ ಏನು ಮಾಡಿರಲಿಲ್ಲ, ನಮಗೆಲ್ಲರಿಗೂ ಗೊತ್ತು ಅವ್ರೇನು ಮಾಡಿಲ್ಲ ಅಂತ ಹೇಳಿ. ನಮಗೆ ವಿಧಿ ಇಲ್ಲ, ನಾವು ಮಾಡಬೇಕಾಯ್ತು ಅಂತ. ಆಯ್ತಾ. ಈ ಕಾನೂನು ಏನ್ ಹೇಳುತ್ತೆ ಇದಕ್ಕೆ? ಈಗ ಸೆಂಟ್ರಲ್ ಇದಕ್ಕೆ ಇನ್ವಾಲ್ವ್ ಅಂದ್ರೆ ಇದು ಒಂದು ಒಳ್ಳೆ ಕಾನೂನಿನ ಚರ್ಚೆ ಕೂಡ. ಮೊದಲೆಲ್ಲ ಅಂದ್ರೆ ಒಂದು ಚರ್ಚೆಗಳಾಗಬೇಕಿದೆ. ಈ ಹನಿ ಟ್ರ್ಯಾಪ್ ಆದಾಗ ಇದನ್ನ ಕೇಸ್ ತರ ಮಾಡಕ್ಕಾಗತ್ತಾ, ಇದಕ್ಕೆ ಇದೆಯಾ ಕಾನೂನು? ನೋಡಿ, ಕೆಲವು ಈ ಕಾನೂನಲ್ಲಿ ಬದಲಾವಣೆಗಳು ತರಬೇಕು ಅಂತಂದ್ರೆ ಈ ತರ ಆಗಬೇಕು. ಈಗ IAS IPS ಆಫೀಸರ್ಗಳು ಭ್ರಷ್ಟಾಚಾರ ಸಿಲ್ಕಾಕೊಂಡ್ರೆ, ಈಗ ಒಬ್ಬ IAS ಆಫೀಸರ್ 100 ಕೋಟಿ, IPS ಆಫೀಸರ್ IAS 100 ಕೋಟಿ ಭ್ರಷ್ಟಾಚಾರದ 100 ಕೋಟಿ ತಗೊಂಡ ಒಬ್ಬನಿಂದ ಸಿಕ್ಕಾಕೊಂಡ, ಅವನ ವಿರುದ್ಧ ತನಿಖೆ ಆಗಬೇಕಾಗಬಾರ್ದ? ಆಗುದಿಲ್ಲ, ಪ್ರೋಸೆಸ್ ಇದೆ. ನೀವು ಬಂದ್ಬಿಟ್ಟು ಬರ ಇಲ್ಲಿ 100 ಕೋಟಿ ಕೊಟ್ಟಿದ್ದಾನೆ, ಆಗಲ್ಲ ಅಂತ. IAS ನದೊಂದು ಇದಿದೆ, UPSC ವಲ ಇದೆ, ಅವ್ರು ಹೇಳ್ಬೇಕು ಮಾಡ್ಬೇಕಾ ಮಾಡಬಾರ್ದ ಅಂತ. ಅದು ಯಾರು ಮಾಡಿದ್ದು? ಬ್ರಿಟಿಷರ ಕಾಲದಲ್ಲಿ ಮಾಡಿದ್ದು. ಯಾಕೆ ಬ್ರಿಟಿಷರ ಕಾಲದಲ್ಲಿ ಮಾಡಿದ್ರು? ನಾನೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ನೀವೊಬ್ಬ ಬ್ರಿಟಿಷರ ಕಾಲದಲ್ಲಿದ್ದಂತ ಒಬ್ಬ ಅಧಿಕಾರಿ. ನಾನ್ ನಿಮ್ಗೆ ಏನು ನಿಮ್ಮ ಮೇಲೆ ಆರೋಪ ಮಾಡ್ತೀನಿ, ಇವ್ರು ಹಿಂಗ್ ಮಾಡ್ದ ಅಂತೇಳಿ. ಆರೋಪಕ್ಕೆ ಮಾತ್ರ ಸೀಮಿತ. ಯಾಕಂದ್ರೆ ನಾನು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ನೀವು ಅಧಿಕಾರದಲ್ಲಿರೋರು ಬ್ರಿಟಿಷ್ ಕಾಲದಲ್ಲಿ. ಇವನ್ ಯಾವನು ನಿನ್ಗೆ ಆರೋಪ ಮಾಡಲಿಕ್ಕೆ? ಇವನ ಆರೋಪಕ್ಕೆ ಮಹತ್ವ ಇಲ್ಲ, ನೀವು ಇವರನ್ನ ಮುಟ್ಟಂಗಿಲ್ಲ ಅಂತೇಳಿ ಕಾನೂನು. ನಾವು ಅದನ್ನು ಬದಲಾವಣೆ ಮಾಡಲೇ ಇಲ್ಲ ಇಲ್ಲಿ ತನಕ, ಹಾಗೇ ಇದ್ದೀವಿ. ಇತ್ತೀಚೆಗೆ ಕೆಲವು ಘಟನಾವಳಿಗಳೆಲ್ಲ ಆಯ್ತಲ್ಲ ಇದನ್ನು. ಸೊ ಇದು ಎಷ್ಟು ಫಲಪ್ರದವಾಗುತ್ತೆ ಇದರ ಬಗ್ಗೆ ಚರ್ಚೆ ಆಗಿದೆ. ನನಗೆ ವೆರಿ ಇಂಟ್ರೆಸ್ಟಿಂಗ್ ಇದೆ. ಹೋಮ್ ಮಿನಿಸ್ಟರ್ಗೆ ಹೋದ್ರೆ ಅವ್ರಿಗೆ ಏನಾದ್ರು ಈಗ ರಾಜಣ್ಣನೇ ಹೇಳಿದ್ರು, ನಮ್ಮ ಶ್ರೀಪಾದ್ ಬಹಳ ಅತ್ಯದ್ಭುತವಾದಂತಹ ಒಂದು ಚಿಟ್ಚಾಟ್ ಮಾಡಿದ್ರು. ಶ್ರೀಪಾದ್ ಯಾರ್ದು? ರಾಜಣ್ಣ ಮತ್ತು ರಾಜಣ್ಣ ಮಗ ಎಲ್ಲೂ ಸಿಗ್ಲಿಲ್ಲ, ನಮ್ದು ಎಕ್ಸ್ಕ್ಲೂಸಿವ್. ಆಗ ಅವ್ರು ಹೇಳ್ತಾರೆ, ಸರ್ ಸಿಬಿಐಗೆ, ಅಲ್ಲೇ ಹೇಳ್ತಾರೆ ಅವರು, ಸಿಬಿಐಗೆ ಕೊಡ್ಬೇಕು. ಬಿಜೆಪಿ ಅವರು ಹೇಳ್ತಾರೆ ಅಂತೇಳಿ ಹಂಗೆಲ್ಲ ಕೊಡಕ್ಕಾಗತ್ತಾ ಅಂತೇಳಿ. ಇಲ್ಲಿ ಹೋರಾಟ ಮಾಡಬೇಕಾಗಿರೋದು ಬಿಜೆಪಿ ಏನಪ್ಪಾ ಅಂತಂದ್ರೆ, ಬಿಜೆಪಿ ಅವರಿಗೆ ಹೋರಾಟ ಮಾಡಕ್ಕೆ ಬರ್ತಾ ಇಲ್ಲ. ಯಾಕೆ ನಿಮ್ಮ ಮೇಲೆ ಆರೋಪ ಬಂದ ನಂತರ ಕಂಪ್ಲೇಂಟ್ ಕೊಡ್ತಾ ಇಲ್ಲ?
ಅದರ ಹೋರಾಟ ಮಾಡಿ, ಸುಮೋಟೋ ಕೇಸ್ ದಾಖಲಿಸಿಂದ ಹೋರಾಟ ಮಾಡಿ, ಕಮಿಷನರ್ ಮುಂದೆ ಹೋರಾಟ ಮಾಡಿ, ಸ್ಪೀಕರ್ ಮನೆ ಮುಂದೆ ಹೋರಾಟ ಮಾಡಿ. ಇದು ಮಾಡ್ತಾನೆ ಇಲ್ಲ ನೀವು. ಹೌದೌದು, ರಾಜೀನಾಮೆ ಕೊಡ್ಬೇಕು. ಹೌದು, ನೀವು ಅಲ್ಲಲ್ಲ, ಅವ್ರು ರಾಜೀನಾಮೆ ಮಾಡ್ಬೇಕು, ಅವರು ರಾಜೀನಾಮೆ ಕೊಡ್ಬೇಕು, ಮತ್ತೆ ಇವರು ಇವರು ರಾಜೀನಾಮೆ ಕೊಡ್ಬೇಕು. ಹೌದೆಲ್ಲ ರಾಜೀನಾಮೆ ಕೊಟ್ಟಾಗ ನಿಮ್ಗೆ ಹಿಂಗೆ ತಟ್ಟೆಯಲ್ಲಿ ಬಂದು ಕೊಡ್ತಾರೆ. ಹೋರಾಟ ಮಾಡ್ರಿ. ಎಂತ ಅದ್ಭುತ ಅವಕಾಶ ರಾಜ್ಯ ಬಿಜೆಪಿಗೆ, ಸಿಬಿಐ ಕೊಡ್ಬೇಕು. ಎಂಥ ಅದ್ಭುತ ಅವಕಾಶ. ನೀವು ಒಂದೇ ಪಾಯಿಂಟ್ ಇಟ್ಕೋಬೇಕಾಗಿರೋದು, ಬೇರೆ ಯಾವುದೇ ಪಾಯಿಂಟ್ ಬರೋದಿಲ್ಲ. ನಿಮ್ಮ ಮೇಲೆ ಈ ತರ ಬ್ಲಾಕ್ ಮೇಲ್ ಅಥವಾ ಹನಿ ಟ್ರ್ಯಾಪ್ ಆದ್ರೆ ಕಂಪ್ಲೇಂಟ್ ಯಾಕೆ ಕೊಡ್ತಿಲ್ಲ ರಾಜಣ್ಣ? ಸಾಕ್ಷಿಗಳಿದೆ ಅಂತ ಬೇರೆ ಹೇಳಿದ್ರು. ಯಾಕೆ ಕೊಡ್ತಿಲ್ಲ? ಒಂದು ವೇಳೆ ಐ ಡೋಂಟ್ ನೋ, ನಾನು ಮೊನ್ನೆ ಡೇ ಒನ್ಗೆ ನಾನು ಹೇಳಿದಷ್ಟೇ, ಯಾರು ಹನಿ ಟ್ರ್ಯಾಪ್ ಮಾಡಕ್ ಬಂದ್ರಂತೆ ಅವರನ್ನೆಲ್ಲ ಗೃಹ ಬಂಧನದಲ್ಲಿ ಇಟ್ಟಿದ್ದಾರಂತೆ. ಗೃಹ ಬಂಧನದಲ್ಲಿ ಇಟ್ಟಿದ್ದರೆ ರೈಟ್ಸ್ ಇದೆಯಾ ಅದರ ಬಗ್ಗೆ ಹೋರಾಟ ಮಾಡಿ. ಅವ್ರು ಹೊರಗೆ ಬರ್ಲಿ, ಅವರನ್ನ ಮಾತಾಡಿಸಿ ಅಥವಾ ಮೀಡಿಯಾ ಮುಂದೆ ತಗೊಂಬನ್ನಿ. ಅದು ಏನೇ ಇಲ್ಲ, ನೀವು ಕೂತಲ್ಲಿ ಹಿಂಗೆಲ್ಲ ಕಾಲೆಲ್ಲ ಆಡಿಸ್ಕೊಂಡು ಅವ್ರ ರಾಜೀನಾಮೆ ಕೊಡ್ಬೇಕು.